ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದರ ಬೇಂದ್ರೆ ಅವರು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಅವರನ್ನು ವರಕವಿ ಮತ್ತು ಅಂಬಿಕಾತನಯದತ್ತ ಎಂಬ ಕಾವ್ಯನಾಮದಿಂದಲೂ ಗುರುತಿಸಲಾಗುತ್ತದೆ. ಜನನ ಮತ್ತು ಬಾಲ್ಯ ದರ ಬೇಂದ್ರೆಯವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಅವರ ತಂದೆ ರಾಮಚಂದ್ರ ಭಟ್ಟ ಮತ್ತು ತಾಯಿ ಅಂಬಿಕೆ ಅಂಬವ್ವ. ಬೇಂದ್ರೆ ಮನೆತನದ ಮೂಲ ಹೆಸರು ಠೋಸರ. ಇದು ವೈದಿಕ ವೃತ್ತಿಯ ಕುಟುಂಬವಾಗಿತ್ತು. ಬೇಂದ್ರೆಯವರಿಗೆ 11 ವರ್ಷವಿದ್ದಾಗ ಅವರ ತಂದೆ ತೀರಿಕೊಂಡರು. ಇವರ ಬಾಲ್ಯವು ಬಡತನದಲ್ಲಿ ಕಳೆದಿದ್ದರೂ ಧಾರವಾಡದ ಜಾನಪದ ಪರಿಸರದಲ್ಲಿ ಬೆಳೆದ ಕಾರಣ ಅದು ಅವರ ಕಾವ್ಯದ ಮೇಲೆ ಆಳವಾದ ಪ್ರಭಾವ ಬೀರಿತು. ಶಿಕ್ಷಣ ಮತ್ತು ವೃತ್ತಿ ಜೀವನ. ಬೇಂದ್ರೆಯವರು 1913ರಲ್ಲಿ ಮೆಟ್ರಿಕ್ಯುಲೇಷನ್ ಪೂರೈಸಿದರು. ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ BA ಪದವಿ ಪಡೆದರು. 1918 ಬಳಿಕ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. 1935ರಲ್ಲಿ MA ಪದವಿ ಗಳಿಸಿದರು. ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದರು. 1944ರಿಂದ 1956ರವರೆಗೆ. ನಂತರ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಲಹೆಗಾರರಾಗಿಯೂ ಕೆಲಸ ಮಾಡಿದರು. ವೈವಾಹಿಕ ಜೀವನ. 1919ರಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾದರು. ಸಾಹಿತ್ಯಿಕ ಕೊಡುಗೆಗಳು. ದರ ಬೇಂದ್ರೆಯವರು ಕನ್ನಡ ನವೋದಯ ಸಾಹಿತ್ಯ ಚಳುವಳಿಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಉತ್ತರ ಕರ್ನಾಟಕದ ಆಡುಮಾತಿನ ಶೈಲಿ, ಲಯ, ನುಡಿಗಟ್ಟುಗಳು ಮತ್ತು ಜನಪದ ಸೊಗಡನ್ನು ತಮ್ಮ ಕಾವ್ಯದಲ್ಲಿ ಸಮರ್ಥವಾಗಿ ಬಳಸಿಕೊಂಡು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದರು. ಕಾವ್ಯದ ಜೊತೆಗೆ ನಾಟಕ, ಪ್ರಬಂಧ, ವಿಮರ್ಶೆ ಮತ್ತು ಅನುವಾದ ಕ್ಷೇತ್ರಗಳಲ್ಲೂ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಕೆಲವು ಪ್ರಮುಖ ಕೃತಿಗಳು: ಕವನ ಸಂಕಲನಗಳು. ಕೃಷ್ಣಕುಮಾರಿ 1922, ಗರಿ 1932, ಸಖಿಗೀತ 1937, ನಾಕುತಂತಿ 1964. ಇದೇ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅರಳು ಮರಳು, ನಾದಲೀಲೆ, ಮುಗಿಲ ಮಲ್ಲಿಗೆ, ಗಂಗಾವತರಣ, ಹೃದಯ ಸಮುದ್ರ, ಮೂರ್ತಿ ಮತ್ತು ಕಾಮಕಸ್ತೂರಿ, ಶ್ರಾವಣ ಬಂತು, ಪರಾಕಿ, ಕಾವ್ಯವೈಖರಿ, ಬಾಲಬೋಧೆ, ಪ್ರತಿಬಿಂಬಗಳು, ನಾಟಕಗಳು, ತಿರುಕರ ಪಿಡುಗು 1930, ಹೊಸ ಸಂಸಾರ 1950, ಗೋಲ್, ಸಾಯೋ ಆಟ, ಜಾತ್ರೆ, ದೆವ್ವದ ಮನೆ, ಹಳೆಯ ಗೆಳೆಯರು, ನಗೆಯ ಹೊಗೆ, ಉದ್ಧಾರ, ಮಂದಿ, ಮದಿವಿ ಮಂದಿ. ಗದ್ಯ ಕೃತಿಗಳು. ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರಮಂಜರಿ, ಕಾವ್ಯೋದ್ಯೋಗ, ಸಾಹಿತ್ಯದ ವಿರಾಟ್ ಸ್ವರೂಪ. ಕುಮಾರವ್ಯಾಸ. ಬೇಂದ್ರೆಯವರು ಗೆಳೆಯರ ಗುಂಪು ಎಂಬ ಸಾಹಿತ್ಯಿಕ ಕೂಟವನ್ನು 1922ರಲ್ಲಿ ಹುಟ್ಟುಹಾಕಿದರು. ಇದು ಕವಿಗಳು, ಬರಹಗಾರರು ಮತ್ತು ಬುದ್ಧಿಜೀವಿಗಳಿಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅಧ್ಯಯನ ಮಾಡಲು ಒಂದು ವೇದಿಕೆಯಾಗಿತ್ತು. ಪ್ರಶಸ್ತಿಗಳು ಮತ್ತು ಗೌರವಗಳು. ಪದ್ಮಶ್ರೀ ಪ್ರಶಸ್ತಿ 1968ರಲ್ಲಿ ಭಾರತ ಸರ್ಕಾರದಿಂದ. ಜ್ಞಾನಪೀಠ ಪ್ರಶಸ್ತಿ 1973ರಲ್ಲಿ, 1974ರಲ್ಲಿ ಪ್ರದಾನ ಮಾಡಲಾಯಿತು. ಅವರ ನಾಕುತಂತಿ ಕವನ ಸಂಕಲನಕ್ಕಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ನೀಡಲಾಯಿತು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1958ರಲ್ಲಿ. ಕೆಲ್ಕರ್ ಪ್ರಶಸ್ತಿ 1965ರಲ್ಲಿ. ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ 1968ರಲ್ಲಿ. ಉಡುಪಿ ಆಡಮಾರು ಮಠದಿಂದ ಕರ್ನಾಟಕ ಕುಲ ತಿಲಕ ಎಂಬ ಬಿರುದು. ಅವರಿಗೆ ವರಕವಿ ಎಂಬ ಬಿರುದನ್ನು ನೀಡಲಾಗಿದೆ. ನಿಧನ. ದರ ಬೇಂದ್ರೆಯವರು 1981ರ ಅಕ್ಟೋಬರ್ 26ರಂದು ನಿಧನರಾದರು. ಬೇಂದ್ರೆಯವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಅವರ ಕಾವ್ಯವು ಜನಮಾನಸದಲ್ಲಿ ಸದಾ ಜೀವಂತವಾಗಿರುತ್ತದೆ. ಅವರ ಬಹುಮುಖಿ ಪ್ರತಿಭೆ ಮತ್ತು ಕನ್ನಡ ಭಾಷೆಗೆ ಅವರು ನೀಡಿದ ಅನನ್ಯ ಸೇವೆಯಿಂದಾಗಿ ಅವರು ಕನ್ನಡದ ಭುವನದ ಭಾಗ್ಯ ಎಂದೇ ಗುರುತಿಸಲ್ಪಡುತ್ತಾರೆ.